ಧರ್ಮವಾಹಿನಿಯ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಅರುಣೋದಯ ಕಾಲದಲ್ಲಿ ಸಾಮಾನ್ಯ 3 ಗಂಟೆಯಿಂದ ಈ 4 ಯಾಮಗಳನ್ನು ಮಾಡಿದ್ದಾರೆ. 3 ಗಂಟೆಯಿಂದ 6 ಗಂಟೆಯ ಒಳಗೆ ನಾವು ಮಾಡತಕ್ಕಂತಹ ದೇವತಾ ಕಾರ್ಯ ಅದು ತೀರ್ಥ ಸ್ನಾನ. ಅದನ್ನು ಪುಣ್ಯ ನದಿಗಳಲ್ಲಿ ಗಂಗಾ ನದಿ, ಯಮುನಾ ನದಿ, ಕಾವೇರಿ ಇಂತಹ ಪುಣ್ಯ ಸ್ಥಾನಗಳಲ್ಲಿ ನಾವು ನೋಡ್ತೀವಿ. ಮಾಘ ಮಾಸದಲ್ಲಿ ಅಥವಾ ಕುಂಭಮೇಳ ನಡೀತು ಹಿಂದೆ ಎಲ್ಲರೂ ಪ್ರಾತಃ ಕಾಲದಲ್ಲಿ ಮಾಡತಕ್ಕಂತಹ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟು ಆ ಮೂಲಕ ಕುಂಭಮೇಳದ ಎಷ್ಟೋ ಶಾಹಿ ಸ್ನಾನಗಳೆಲ್ಲವೂ ಕೂಡ ಆ ಅರುಣೋದಯ ಕಾಲದಲ್ಲಿ ಆಗಿರತಕ್ಕಂಥದ್ದು ನಾವು ನೋಡ್ಬೋದು. ಇದೇ ಕಾರಣ ಅಂದರೆ ಆ ಸಮಯದಲ್ಲಿ ಮಾಡುವುದಕ್ಕೆ ವಿಶೇಷವಾದಂತಹ ಪ್ರಾಪ್ತಿ ಇರುತ್ತೆ ಅನ್ನೋದು. ಆದ್ದರಿಂದ ಆ ಸಮಯದಲ್ಲಿ ಯಾರು ಧಾರ್ಮಿಕ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಮಾಡಬೇಕು ಅನ್ನತಕ್ಕಂತಹ ಒಂದು ದಾರಿಯಲ್ಲಿ ಇದ್ದಾರೋ ಅಥವಾ ಅದರಿಂದ ವಿಶೇಷ ಫಲವನ್ನು ಪಡೆದುಕೊಳ್ಳಬೇಕು ಅನ್ನತಕ್ಕಂತಹ ಮನಸ್ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೋ ಅವರಿಗೆ ಅರುಣೋದಯ, ಉಷಕ್ಕಾಲ, ಸೂರ್ಯೋದಯದ ಆ ಪ್ರಾತಃ ಕಾಲ ಏನಿದೆ ಅದು ವಿಶೇಷ ಫಲವನ್ನು ಕೊಡುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಸ್ನಾನ, ತೀರ್ಥ ಸ್ನಾನ ಅಥವಾ ಸ್ನಾನವನ್ನು ಮಾಡತಕ್ಕಂಥದ್ದು. ಸ್ನಾನ ಮಾಡಬೇಕಾದರೂ ಕೂಡ ಕೆಲವೊಂದು ನಿಯಮಗಳನ್ನು ಹೇಳಿದ್ದಾರೆ. ಏನು ಸ್ನಾನ ಮಾಡಬೇಕಂದ್ರೆ ಕೇವಲ ನೀರನ್ನು ಉಯ್ಕೊಳ್ತಕ್ಕಂಥದ್ದಲ್ಲ. ಆ ಗಂಗೆಯಲ್ಲಿ ನಾವು ನೀರಿನಲ್ಲಿ ಗಂಗೆಯ ಸಾನ್ನಿಧ್ಯವನ್ನು ಕಲ್ಪಿಸಿಕೊಂಡಾಗ ಎಂತಹ ನೀರಾದರೂ ಕೂಡ ಅದು ಗಂಗೆಯೇ ಅಷ್ಟು ಪರಮ ಪವಿತ್ರ ಆಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಸ್ನಾನ ಮಾಡಬೇಕಾದರೆ ಏನು ಹೇಳಬೇಕು? ನಾವು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂಥೇಳಿ ನಾವು ಆ ನೀರನ್ನು ಪರಿಭಾವಿಸಿ ಅಂದರೆ ಪ್ರಾರ್ಥನೆಯನ್ನು ಮಾಡಿ ಆ ನೀರನ್ನು ಸ್ಪರ್ಶ ಮಾಡಿ ಅಥವಾ ಸ್ನಾನವನ್ನು ಮಾಡಬೇಕಾದರೆ ನಾವು ಆ ರೀತಿ ಆ ಶ್ಲೋಕವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡುವುದರಿಂದ ಅದು ತೀರ್ಥ ಸ್ನಾನಕ್ಕೆ ಸಮಾನ ಆಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಯಾವುದೇ ನೀರಾದರೂ ಕೂಡ ನಾವು ಆ ಶ್ಲೋಕವನ್ನು ಹೇಳಿದಾಗ ಅಲ್ಲಿ ಗಂಗೆಯ ಸಾನ್ನಿಧ್ಯ, ಗಂಗಾ ಯಮುನಾ, ಗಂಗೆ ಚ ಯಮುನೆ ಚೈವ, ಗೋದಾವರಿ 3ನೇ ನದಿ, ಸರಸ್ವತಿ, ನರ್ಮದಾ, ಸಿಂಧು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಕಾವೇರಿ ನದಿ, ಇವೆಲ್ಲವೂ 7 ಪವಿತ್ರ ನದಿಗಳ ಒಂದು ಸಾನ್ನಿಧ್ಯ ಅನ್ನತಕ್ಕಂಥದ್ದು ಆ ನೀರಿನಲ್ಲಿ ಉಂಟಾಗುತ್ತೆ ಅಂಥೇಳಿ. ಆದ್ದರಿಂದ ಸ್ನಾನವನ್ನು ಮಾಡಬೇಕಾದರೆ ಈ ಶ್ಲೋಕವನ್ನು ಹೇಳಿಕೊಂಡು ಸ್ನಾನವನ್ನು ಮಾಡುವುದರಿಂದ ಸ್ನಾನ ಪವಿತ್ರ ಸ್ನಾನವಾಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಯಾಕಿದೆಲ್ಲ ಎಲ್ಲಿಂದನೋ ಬಂದುಬಿಡುತ್ತಾ ಅಂಥೇಳಿ ಅರ್ಥ ಅಲ್ಲ. ಆ ಮಂತ್ರವನ್ನು ನಾವು ಹೇಳುವುದರಿಂದ ಮಂತ್ರಕ್ಕೆ ಒಂದು ಶಕ್ತಿ ಇದೆ. ಮನನಾತ್ರಾಯತೆ ಇತಿ ಮಂತ್ರ ಅಂತೇಳಿ ಹೇಳ್ತೀವಿ. ನಾವು ಮಂತ್ರ ಶ್ಲೋಕ ಏನು ಹೇಳ್ತೀವಿ, ಯಾವುದೊಂದು ಶ್ರೀರಾಮ ಅಂತ ಇರ್ಬೋದು, ನಮಃ ಶಿವ ಅನ್ನತಕ್ಕಂಥದ್ದು ಇರ್ಬೋದು, ನಮೋ ನಾರಾಯಣ ಅನ್ನತಕ್ಕಂಥ ಯಾವುದೇ ಒಂದು ಮಂತ್ರವನ್ನು ಹೇಳಿದಾಗ ಅದೆಲ್ಲವೂ ಆ ಮಂತ್ರಕ್ಕೆ ಅಕ್ಷರಗಳಿಗೆ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಇರುತ್ತೆ. ಆದ್ದರಿಂದ ನಾವು ಹೇಳಬೇಕಾದರೆ ನಮಗೆ ಮಂತ್ರವನ್ನು ಹೇಳಿಕೊಂಡು ಆ ಮಂತ್ರಕ್ಕೆ ಏನು ಶಕ್ತಿ ಇದೆ ಗೊತ್ತಾಗಲ್ಲ ನಮಗೆ ಅಂತ ಹೇಳಿ ಅರ್ಥ ಅಲ್ಲ. ಅದಕ್ಕೆ ಅವ್ಯಕ್ತವಾದಂತಹ, ನಾನು ಆಗಲೇ ಹೇಳಿದೆ, ಅಪೌರುಷವಾಗಿರತಕ್ಕಂಥದ್ದು ಮಂತ್ರದ ಅಕ್ಷರಗಳಿಗೆ ವಿಶೇಷವಾದಂತಹ ಶಕ್ತಿ ಇರುತ್ತೆ. ಆ ಅಕ್ಷರಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಅದು ಮಂತ್ರ ಆಗುತ್ತೆ. ಅದನ್ನೆಲ್ಲ ಋಷಿಮುನಿಗಳು ಜೋಡಿಸಿದ್ದಾರೆ. ನಾವು ಅದೇ ರೀತಿಯಾಗಲಿ ಆ ಮಂತ್ರವನ್ನು ಹೇಳಬೇಕು. ಯಾವ ಸಮಯದಲ್ಲಿ ಯಾವ ಮಂತ್ರವನ್ನು ಹೇಳಿದರೆ ಅದು ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ತಿಳಿದುಕೊಂಡು, ಸರಿಯಾಗಿ ತಿಳಿದವರಿಂದ ತಿಳಿದುಕೊಂಡು, ಗುರುಗಳಿಂದ ತಿಳಿದುಕೊಂಡು ಆಯಾ ಸಮಯದಲ್ಲಿ ಆ ಮಂತ್ರವನ್ನು ಹೇಳಿದಾಗ ನಾವು ಮಾಡತಕ್ಕಂತಹ ಯಾವುದೇ ಕೆಲಸವಾದರೂ ಕೂಡ ಅದು ದೇವರ ಕೆಲಸ ಆಗುತ್ತೆ. ಕಾಯಕವೇ ಕೈಲಾಸ ಅಂತೇಳಿ ಹೇಳಿದ್ದಾರೆ. ಹೀಗೆಲ್ಲ ಮಾಡತಕ್ಕಂಥ ಆ ಮನಸ್ಸಿನಲ್ಲಿ ಭಾವನೆ ಉದ್ಬೋಧನೆ ಆಗಬೇಕಾದರೆ ನಮ್ಮ ಕರಣವೂ ಅದೇ ರೀತಿಯಾಗಿ ಇರಬೇಕಾಗುತ್ತೆ. ಸ್ನಾನ ಮಾಡತಕ್ಕಂಥ ಪವಿತ್ರ ಸ್ನಾನ ಬೇಕಾದ್ರೆ ಆ ಶ್ಲೋಕವನ್ನು ಹೇಳಿಕೊಂಡಾಗ ಮಾತ್ರ ಅಪವಿತ್ರ ಭಾವನೆ ಬರುತ್ತೆ. ಇಲ್ಲದೇ ಇದ್ದರೆ ಕೇವಲ ಬಾತ್ ಆಗುತ್ತೆ ಅಷ್ಟೇ. ಆದ್ದರಿಂದ ಇವೆಲ್ಲ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ವಿಶೇಷವಾಗಿ ಆ ನೀರು ನಮ್ಮ ಪರಿಶುದ್ಧವನ್ನು ಮಾಡುವುದರಿಂದ ಮಾತ್ರ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ಒಂದು ನೀರಿಗೆ ನಾವು ಆಪೋಪ ಇದಗಂ ಸರ್ವ ವಿಶ್ವಭೂತಾನ್ಯಾಪ ಪ್ರಾಣಾಪ ಆಪ ಅಂತ ಹೇಳಿ ವೇದದಲ್ಲಿ ಮಂತ್ರವನ್ನು ಹೇಳಿದ್ದಾರೆ. ಆಪ ಅಂದರೆ ನೀರು, ನಮಗೆ ಪ್ರಾಣವನ್ನು ಕೊಡತಕ್ಕಂಥದ್ದು. ಎಂತಹ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನೀರನ್ನು ಕುಡಿದಾಗ ಅವನಿಗೆ ಉಲ್ಲಾಸ ಉಂಟಾಗುತ್ತೆ. ಅದರಿಂದ ಎಲ್ಲ ರೀತಿಯ ಒಂದು ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡತಕ್ಕಂಥದ್ದು ನೀರು. ವಿಶೇಷವಾಗಿ ಅಗ್ನಿಯನ್ನು ನಿವಾರಣೆ ಮಾಡತಕ್ಕಂಥದ್ದು ನೀರು. ಪ್ರತಿಯೊಂದು ಕೆಲಸಕ್ಕೂ ಪ್ರಮುಖವಾಗಿ ನಮಗೆ ಆಹಾರವನ್ನು ಸೇವಿಸಲಿಕ್ಕೂ ನೀರು ಬೇಕು. ಒಂದು ಶುದ್ಧಿಯನ್ನು ಮಾಡುವುದಕ್ಕೆ ನೀರು ಬೇಕು. ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ನೀರು ಬೇಕು. ಯಾವುದೇ ನೀರಿಲ್ಲದೆ ನಾವು ಏನನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿರತಕ್ಕಂಥದ್ದು ನೀರಾಗಿರುವುದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ದೈವಿಕ ಭಾವನೆಯಿಂದ ನಾವು ಅದನ್ನು ಬಳಸಬೇಕು. ಈಗ ವಾಸ್ತವದಲ್ಲಿ ನಾವು ನೋಡಿದಾಗ ಈ ನದಿಗಳಲ್ಲೆಲ್ಲ ಕಲುಷಿತಗೊಳ್ಳುವುದಕ್ಕೆ ಅದೇ ಕಾರಣ. ಎಷ್ಟೋ ಜನಕ್ಕೆ ತೀರ್ಥ ಸ್ನಾನ ಅಂತೇಳಿ ನದಿಗೆ ಹೋಗ್ತಾರೆ, ಸ್ನಾನವನ್ನು ಮಾಡ್ತಾರೆ. ಸ್ನಾನವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದೆಲ್ಲ ತಿಳಿದುಕೊಳ್ಳಬೇಕು, ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಇದೆಲ್ಲ ಸರಿಯಾಗಿ ತಿಳಿದುಕೊಂಡ್ರೆ ನಮ್ಮ ನದಿಗಳಲ್ಲಿ ಆ ನದಿ ತೀರದಲ್ಲಿರತಕ್ಕಂತಹ ಹಲವು ರೀತಿಯಾದಂತಹ
ಏನು ಕಲುಷಿತವಾದಂತಹ ವಾತಾವರಣ ಏನಿದೆ, ಆ ಗಲೀಜು ಅಂತ ಏನು ಹೇಳ್ತಾರೆ, ಅಂತಹದ್ದೆಲ್ಲವೂ ಕೂಡ ಯಾರು ಮಾಡುವುದೇ ಇಲ್ಲ. ಅವ್ರ ಮನಸ್ಸಿಗೆ ಗೊತ್ತಾದರೆ ಏನು ನದಿ ಅಂದರೆ ಏನು, ನನಿಷ್ಠೀವೇತ ನವಿವ ಸನಸ್ನಾಯಾತ ಗುಕ್ಷೋವಾ ಏಷೋ ಅಗ್ನಿ, ಇವೆಲ್ಲ ವೇದದಲ್ಲೇ ಬರ್ತಾಗ ನದಿಗೆ ನಾವು ಎಂಜಲನ್ನು ಉಗಿಯಬಾರದಂತೆ. ನದಿ ಸ್ನಾನವನ್ನು ಮಾಡಬೇಕಾದರೆ ಎಂಜಲನ್ನು ಉಗಿತಕ್ಕಂಥ ಕೈ ಅಡ್ಡ ಇಟ್ಟುಕೊಂಡು ಮಾಡಬೇಕು. ನದಿಯಲ್ಲಿ ಸೋಪನ್ನು ಹಾಕಿ ಸ್ನಾನ ಮಾಡತಕ್ಕಂಥ ಎಷ್ಟೋ ಜನರು ಅಜ್ಞಾನಿಗಳು ಇದ್ದಾರೆ. ನದಿ ಏನತಕ್ಕಂಥದ್ದು ಪವಿತ್ರ, ನಮ್ಮನ್ನು ಪವಿತ್ರವಾಗಿ ಮಾಡುತ್ತೆ. ಅದಕ್ಕೆ ಸೋಪು ಶಾಂಪು ಎಲ್ಲ ಹಾಕಿ ಸ್ನಾನ ಮಾಡತಕ್ಕಂಥದ್ರಿಂದ ಪಾಪವೇ ಬರುತ್ತೆ ಹೊರತು ಅದರಿಂದ ಯಾವುದೇ ರೀತಿ ಪುಣ್ಯ ಉಂಟಾಗುವುದಿಲ್ಲ. ಇದೆಲ್ಲ ನಾವು ಪ್ರಮುಖವಾಗಿ ತಿಳಿದುಕೊಳ್ಳದೆ ನಮ್ಮ ಅಜ್ಞಾನದಿಂದ ಉಂಟಾಗತಕ್ಕಂಥದ್ದು. ಒಂದು ಸ್ನಾನವನ್ನು ಮಾಡಬೇಕಾದರೆ ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ನಾವು ತಿಳಿದುಕೊಂಡು ಮಾಡಿದಾಗ ಅದು ತೀರ್ಥ ಸ್ನಾನವಾಗುತ್ತೆ. ಹಾಗೆ ನಾವು ಮಾಡತಕ್ಕಂತಹ ಪ್ರತಿಯೊಂದಕ್ಕೂ ಆಚರಣೆಗಳು ಕೂಡ ಅರ್ಥಪೂರಿತವಾಗಿ ಅದನ್ನು ತಿಳಿದುಕೊಂಡು ಮಾಡಿದಾಗ ಅದಕ್ಕೆ ವಿಶೇಷವಾದಂತಹ ಒಂದು ಫಲ ಇದ್ದೇ ಇರುತ್ತೆ. ಹಾಗೆ ಸ್ನಾನದ ವಿಚಾರದಲ್ಲಿಯೂ ಕೂಡ ನಾವು ಯಾವುದೇ ಒಂದು ನೀರನ್ನು ಮಿತವ್ಯಯ ಮಾಡಿ, ನೀರನ್ನು ಯಥೇಚ್ಛವಾಗಿ ಖರ್ಚು ಮಾಡಬೇಡಿ, ಇದೆಲ್ಲ ಹೇಳ್ತಕ್ಕಂಥದ್ದು ಅದಕ್ಕೆ ಒಂದು ದೈವಿಕವಾದಂತಹ ಒಂದು ಸ್ಥಾನಮಾನ ಇದೆ. ಪ್ರತಿಯೊಬ್ಬರಿಗೂ ಕೂಡ ತುಂಬ ಅವಶ್ಯಕವಾಗಿರತಕ್ಕಂಥದ್ದು. ಆದ್ದರಿಂದ ನಾವೊಂದು ಸ್ನಾನವನ್ನು ಮಾಡಬೇಕಾದರೆ, ಒಂದು ಪುಣ್ಯ ಸ್ನಾನವನ್ನು ಮಾಡಬೇಕಾದರೆ ನಮ್ಮ ವರ್ತನೆ ಯಾವ ರೀತಿಯಾಗಿರಬೇಕು ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ನಾವು ಒಂದು ತೀರ್ಥ ಸ್ನಾನ ಯಾವುದೇ ಕಾವೇರಿ ನದಿಗೆ ನಮ್ಮ ಸಮೀಪದಲ್ಲಿ ಕಾವೇರಿ ನದಿ ಇರ್ಬೋದು, ಕೃಷ್ಣಾ ನದಿ ಇರ್ಬೋದು, ಗಂಗಾ ಯಮುನಾ ಯಾವುದೇ ಆದರೂ ಕೂಡ ಅದರ ಅಕ್ಕಪಕ್ಕದಲ್ಲಿ ನಾವು ಯಾವುದೇ ರೀತಿಯಾದಂತಹ ನಿಷಿದ್ಧವಾಗಿ ಏನು ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ, ಅದನ್ನು ಕೆಡಿಸ್ತಕ್ಕಂತಹ ಯಾವುದೇ ರೀತಿಯಾದಂತಹ ಒಂದು ನಡವಳಿಕೆ ನಮಗೆ ಆಗಬಾರದು. ದೈವಿಕವಾಗಿ ನಾವು ದೇವರು ಅಂತೇಳಿ ಭಾವಿಸಿದಾಗ ಅದರಲ್ಲಿ ಏನೇ ಯಾವುದೇ ರೀತಿಯಾಗಿ ಅದನ್ನು ಕೆಡಿಸ್ತಕ್ಕಂತಹ ವ್ಯವಹಾರವನ್ನು ನಾವು ಮಾಡದೇ ಇದ್ದಾಗ ಯಾವ ನದಿಯ ಪರಿಸರವೂ ಕೂಡ ಶುಚಿಯಾಗಿಯೇ ಇರುತ್ತೆ. ಗಲೀಜಾಗುವುದಕ್ಕೆ ಸಾಧ್ಯವೇ ಇಲ್ಲ, ಅಶುಚಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮಗೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ನಾವು ದೈವಿಕವಾದಂತಹ ಭಾವನೆಯನ್ನು ನಾವು ಮರ ಗಿಡಗಳನ್ನು ಪೂಜಿಸ್ತೀವಿ, ನದಿಗಳನ್ನು ನೀರನ್ನು ಪೂಜಿಸ್ತೀವಿ, ಕಲ್ಲನ್ನು ಪೂಜಿಸ್ತೀವಿ. ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತುವನ್ನು ಪೂಜಿಸ್ತಕ್ಕಂಥದ್ದೇ ನಮ್ಮ ಸನಾತನ ಧರ್ಮ ಅಂತೇಳಿ ನಾವು ಹೇಳ್ಬೋದು. ಯಾಕೆ ಅಂದರೆ ದೇವರು ಸರ್ವವ್ಯಾಪಕ, ದೇವರಿಗೆ ಸರ್ವವ್ಯಾಪಕತ್ವ ಅನ್ನತಕ್ಕಂಥ ದೇವರು ಇಲ್ಲದೇ ಇರತಕ್ಕಂತಹ ಜಾಗವೇ ಇಲ್ಲ. ಆದ್ದರಿಂದ ದೇವರು ಎಲ್ಲ ಕಡೆಯಲ್ಲೂ ಇರುವುದರಿಂದ ನಾವು ಪ್ರತಿಯೊಂದು ವಸ್ತನ್ನು ಕೂಡ ದೈವಿಕವಾಗಿ ಅದೇ ದೇವರು ಅಂತೇಳಿ ನಾವು ತಿಳಿದುಕೊಳ್ತೀವಿ. ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರಾಹ ಅಂತೇಳಿ ಹೇಳ್ತಾರೆ. ಅಂದರೆ ನಾವು ಭಕ್ತಿಯಿಂದ ನಾವು ನೋಡಿದಾಗ ಒಂದು ನೀರು ಇರ್ಬೋದು, ಒಂದು ಕಲ್ಲು ಇರ್ಬೋದು, ಅದೇ ದೇವರಾಗಿ ನಮಗೆ ದರ್ಶನವನ್ನು ಕೊಡುತ್ತೆ. ನಮ್ಮ ಭಕ್ತಿ ಭಾವನೆ ಅದನ್ನೇ ದೇವರು ಭಾವಗ್ರಾಹಿ ಜನಾರ್ದನ, ನಮ್ಮ ಭಾವನೆಯನ್ನೇ ನೋಡ್ತಾನೆ ಹೊರತು ನಾವು ಯಾವ ರೀತಿಯಾಗಿರ್ತೀವಿ, ಎಷ್ಟು ಆಡಂಬರವನ್ನು ಮಾಡ್ತೀವಿ ಅಂತ ದೇವರು ನೋಡಲ್ಲ. ನಮ್ಮ ಭಾವ ಯಾವ ರೀತಿಯಾಗಿದೆ, ಭಾವನೆ ಯಾವ ರೀತಿ ಇದೆ, ಭಕ್ತಿ ಯಾವ ರೀತಿಯಾಗಿದೆ, ನಮ್ಮ ನಡವಳಿಕೆ ಯಾವ ರೀತಿಯಾಗಿದೆ, ಶಾಸ್ತ್ರ ವಿರುದ್ಧವಾಗಿದೆಯೋ ಶಾಸ್ತ್ರ ಸಮ್ಮತವಾಗಿದೆಯೋ, ಧರ್ಮ ವಿರುದ್ಧವಾಗಿದೆಯೋ ಧರ್ಮ ಸಮ್ಮತವಾಗಿದೆಯೋ ಅನ್ನತಕ್ಕಂಥದ್ದೇ ಭಗವಂತನು ನೋಡತಕ್ಕಂಥದ್ದು. ಧರ್ಮದ ದಾರಿಯಲ್ಲಿ ಯಾರು ನಡೆಯುತ್ತಾರೆ ಅವರಿಗೆ ಇನ್ನೇನು ಒಂದು ಎಕ್ಸ್ಟ್ರಾ ದೇವರ ಅನುಗ್ರಹ ಬೇಕಾಗುವುದೇ ಇಲ್ಲ. ನೀವು ಧರ್ಮ ಯಥೋ ಧರ್ಮ ತಥೋ ಜಯ ಅನ್ನತಕ್ಕಂಥದ್ದು. ಧರ್ಮವೇ ಭಗವಂತನ ಸ್ವರೂಪ. ಆದ್ದರಿಂದ ನಾವು ನಮ್ಮ ಭಗವಂತನು ನಮಗೆ ಪ್ರಕೃತಿಯಲ್ಲಿ ಏನನ್ನು ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೇವಲ ದೇವರು ಅಂದರೆ ಪ್ರಯೋಜನ ಇಲ್ಲ. ಅದನ್ನು ಆ ರೀತಿಯಾಗಿ ಪರಿಭಾವಿಸಿ ಆ ದಾರಿಯಲ್ಲಿ ನಮ್ಮ ನಡವಳಿಕೆ ಅನ್ನತಕ್ಕಂಥದ್ದು ದಿನನಿತ್ಯದ ವ್ಯವಹಾರ ಇದ್ದಾಗ ಪ್ರತಿಯೊಂದು ಕೂಡ ನಾವು ಪೂಜ್ಯ ಭಾವನೆಯನ್ನು ನೋಡತಕ್ಕಂಥದ್ದು ಏನಿದೆ ಅದು ಸಾರ್ಥಕವಾಗುತ್ತೆ. ಅದು ಆಗದೆ ಕೇವಲ ನಾವು ಹೇಳತಕ್ಕಂಥದ್ದೇ ಆಗಿಬಿಟ್ರೆ ಅದು ಪ್ರವಚನಕ್ಕೆ ಸೀಮಿತ ಆಗಿ ಅದರಿಂದ ಯಾವುದೇ ರೀತಿ ಪ್ರಯೋಜನ ಅನ್ನತಕ್ಕಂಥದ್ದು ಉಂಟಾಗುವುದಿಲ್ಲ. ಆದ್ದರಿಂದ ಬೆಳಗಿನ ಸಮಯದಲ್ಲಿ ನಾವು ಪ್ರಾತಃ ಕಾಲದಲ್ಲಿ ಎದ್ದು ಏನು ಮಾಡಬೇಕು ಅನ್ನತಕ್ಕಂಥದ್ದು, ಪಾದಾರ್ಪಣೆಯನ್ನು ಮಾಡಬೇಕಾದರೆ ಏನು ಮಾಡಬೇಕು, ನಿತ್ಯ ಕರ್ಮಗಳನ್ನು ಮಾಡಬೇಕಾದರೆ ಆ ಪ್ರಾತಃ ಕಾಲದಲ್ಲಿ ನಾವು ಏಳುವುದರಿಂದ ಎಷ್ಟೋ ರೋಗಗಳನ್ನು ತಡೆಯಬಹುದು ಅನ್ನತಕ್ಕಂಥದ್ದು ಕೂಡ ವೈದ್ಯಕೀಯ ವಿಜ್ಞಾನ ಹೇಳಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆಯುರ್ವೇದದಲ್ಲೂ ಕೂಡ ಅದೇ ಹೇಳಿದ್ದಾರೆ. ಎಷ್ಟೋ ಹೊತ್ತು 12 ಗಂಟೆ 1 ಗಂಟೆವರೆಗೆ ಮಲಗಿರತಕ್ಕಂಥದ್ದು ನಮ್ಮ ಸಂಸ್ಕೃತಿ ಅಲ್ಲ. ಪ್ರಾತಃ ಕಾಲದಲ್ಲಿ ಎದ್ದು ಆ ಮೂಲಕ ಆ ಕಾಲವನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಸ್ನಾನ ಮಾಡಿದ ನಂತರದಲ್ಲಿ ಕೆಲವೊಂದು ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ನಿತ್ಯ ಕರ್ಮಗಳನ್ನು ಪೂಜೆಯನ್ನು ಮಾಡತಕ್ಕಂತಹ ಕ್ರಮಗಳು ಇರುತ್ತೆ. ಅದನ್ನು ಪ್ರತಿಯೊಬ್ಬರು ಒಂದು 10 ನಿಮಿಷವಾದರೂ ಕೂಡ ಮಾಡತಕ್ಕಂಥದ್ದು ತುಂಬ ಆಗುತ್ತೆ. ಅವರವರಿಗೆ ನಾವು ಎಷ್ಟೇ ಹೇಳಿದರೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಅವರವರ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಚಾರ ವಿಚಾರಗಳು ಇರುತ್ತೆ. ನಮ್ಮ ಪೂರ್ವಿಕರೆಲ್ಲರೂ ಅದನ್ನು ಅನುಸರಿಸಿಕೊಂಡು ಬಂದಿರ್ತಾರೆ. ಆದರೆ ಈ ಕಾಲದಲ್ಲಿ ಆಧುನಿಕವಾದಂತಹ ಯುಗದಲ್ಲಿ ಯಾಂತ್ರಿಕ ಜೀವನದಲ್ಲಿ ಅವೆಲ್ಲವನ್ನು ಬಿಟ್ಟು ಹೋಗುವುದರಿಂದ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಸಮಸ್ಯೆಗಳಿಗೆ ಕಾರಣ ಆಗಿದೆ. ಆದ್ದರಿಂದ ನಾವು ಒಂದು ಪ್ರಾತಃ ಕಾಲದಲ್ಲಿ ಎದ್ದು
ಸ್ನಾನವನ್ನು ಮಾಡಿ ನಂತರದಲ್ಲಿ ನಿತ್ಯ ಕರ್ಮ ಅಂದರೆ ಏನು, ನಮಗೆ ಸಮಯ ಇರತಕ್ಕಂತಹ ಎಷ್ಟೇ ಇರಲಿ ಆ ಸಮಯದಲ್ಲಿ ನಾವು ಚಿಕ್ಕದಾಗಿ ದೇವರ ಒಂದು ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಅದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಪೂಜೆಯನ್ನು ಮಾಡಲೇಬೇಕು. ಭಗವಂತನ ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥವನು ಯಾವ ರೀತಿಯಾಗಿ ಪೂಜೆಯನ್ನು ನಾವು ಮಾಡಬೇಕು, ಸೊ ಒಂದು ಸಿಂಪಲ್ಲಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಹೇಗೆ, ಅದೆಲ್ಲವನ್ನು ಎಲ್ಲ ಪೂಜೆಯನ್ನು ಮಾಡಬೇಕಂದ್ರೆ ಕೇವಲ ಒಂದು ಅರ್ಚಕರನ್ನು ಕರೆಸಿಯೇ ಮಾಡಬೇಕು, ಪುರೋಹಿತರನ್ನು ಕರೆಸಿಯೇ ಮಾಡಬೇಕು ಅಂತೇನೂ ಇಲ್ಲ. ಪ್ರತಿನಿತ್ಯವೂ ಕೂಡ ಭಗವಂತನಿಗೆ ಚತುಷ್ಷಷ್ಠಿ ಅಂದರೆ 60 ವಿಧವಾದಂತಹ 40 ವಿಧವಾದಂತಹ 150 ವಿಧವಾದಂತಹ ಪೂಜೆಗಳು ಇದೆ. ಜೊತೆಯಲ್ಲಿ ಏಕೋಪಚಾರ ಅಂದರೆ ಒಂದೇ ವಿಧದಲ್ಲಿ ಒಂದೇ ಉಪಚಾರದಲ್ಲಿ ದೇವರ ಪೂಜೆಯನ್ನು ಮಾಡುವುದಕ್ಕೂ ಕೂಡ ಸಾಧ್ಯ ಇರುತ್ತೆ. ಆ ಪೂಜೆಯನ್ನು ಮಾಡೋದರಿಂದ ಏನಾಗುತ್ತೆ, ಯಾವ ರೀತಿಯಾಗಿ ಮಾಡಬೇಕು, ಒಂದೇ ಉಪಚಾರ ಅಂದರೆ ಏನು, ಅದು ಸಿಂಪಲ್ ಪೂಜೆ. ನಾವು ಈ ಕಾಲದಲ್ಲಿ ಹೇಳಬೇಕು ಅಂದರೆ ಸಿಂಪಲ್ ಪೂಜೆ ಅಂತೇಳಿ ನಾವು ಹೇಳ್ಬೋದು. ಏಕೋಪಚಾರದಿಂದ 150 ವಿಧವಾದಂತಹ ಉಪಚಾರದವರೆಗೂ ಕೂಡ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಇನ್ನು ಸಮಯ ಇಲ್ಲ ಅಂತ ಹೇಳುವುದಕ್ಕೆ ಅರ್ಥ ಇಲ್ಲ. ನಮ್ಮ ಹಿರಿಯರು ಒಂದು ಪೂಜೆ ಯಾರಿಗೆ ಮಾಡುವುದಕ್ಕೆ ಆಗುವುದಿಲ್ಲ, ಅವರು ಕೇವಲ ಒಂದು ಉಪಚಾರದಲ್ಲಾದರೂ ಮಾಡಲಿ ಅನ್ನತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಆ ಮೂಲಕ ಆ ಏಕೋಪಚಾರ ಪೂಜೆಯನ್ನು ಹೇಳಿರತಕ್ಕಂಥದ್ದು. ಅದನ್ನಾದರೂ ಮಾಡಬಹುದಲ್ಲ. ಅದಾದರೆ ಇನ್ನೂ ಸಮಯ ಇತ್ತು, ಸಮಯಾವಕಾಶ ಇರತಕ್ಕಂಥದ್ದು, ಮನಸ್ಸಿರತಕ್ಕಂಥವರು ಪಂಚೋಪಚಾರ 5 ವಿಧವಾದಂತಹ ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ. ಇನ್ನು ವಿಶದವಾಗಿ ಮಾಡಬೇಕು ಅಂದರೆ ಷೋಡಶೋಪಚಾರ, ಇದು ಸಾಮಾನ್ಯವಾಗಿ ಎಲ್ಲರೂ ರೂಢಿಯಲ್ಲಿರತಕ್ಕಂತಹ ಪೂಜೆ. 16 ವಿಧವಾದಂತಹ ಉಪಚಾರಗಳನ್ನು ಧ್ಯಾನ, ಆವಾಹನ, ಅರ್ಘ್ಯ, ಪಾದ್ಯವನ್ನು ಕೊಡ್ತಕ್ಕಂಥದ್ದು, ಇವೆಲ್ಲ ಅದರ ಅರ್ಥ ಏನು, ಮುಂದಿನ ನಾವು ಸಂಚಿಕೆಯಲ್ಲಿ ದೇವರ ಪೂಜೆ ಅದರ ಅರ್ಥವನ್ನು ನಾವೆಲ್ಲವೂ ಕೂಡ ಸಂಕ್ಷೇಪವಾಗಿ ಪ್ರತಿಯೊಂದನ್ನು ಕೂಡ ನಾವು ಹೇಳ್ತೀವಿ. ಅಂದರೆ ಧ್ಯಾನವನ್ನು ಯಾವ ರೀತಿ, ದೇವರ ಧ್ಯಾನ ಅಂದರೆ ಯಾವ ರೀತಿಯಾಗಿ ಮಾಡಬೇಕು, ಪಾದ್ಯವನ್ನು ಕೊಡ್ತಕ್ಕಂಥದ್ದು ಏನು, ಅರ್ಘ್ಯ ಅಂದರೆ ಏನು, ಷೋಡಶೋಪಚಾರ ಪೂಜಾ ಅಂದರೆ ಏನು, ಇವೆಲ್ಲವನ್ನು ಸಾಮಾನ್ಯವಾಗಿ ಊದಕಡ್ಡಿಯಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡತಕ್ಕಂಥದ್ದು, ಇವೆಲ್ಲ ಷೋಡಶೋಪಚಾರ ಪೂಜೆಯಲ್ಲಿ ಬರುತ್ತೆ. ಅದರಿಂದ ಇದನ್ನಾದರೂ ಮಾಡಬೇಕು. ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ, ಎಷ್ಟು ಕಾಲಾವಕಾಶ ಇದೆಯೋ ಅಷ್ಟಾದರೂ ಕೂಡ ಪ್ರತಿನಿತ್ಯ ಪೂಜೆ ಪ್ರಾರ್ಥನೆಯನ್ನು ಮಾಡಿ ಆ ಮೂಲಕ ನಮ್ಮ ಕೆಲಸವನ್ನು ನಾವು ಪ್ರಾರಂಭವನ್ನು ಮಾಡುವುದರಿಂದ ಆ ದಿವಸ ಅನ್ನತಕ್ಕಂಥದ್ದು ನಮಗೆ ಸುದಿನವಾಗಿ ಮಾರ್ಪಡುತ್ತೆ. ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂಥೇಳಿ ಹೇಳಬಹುದು. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.